ನಮಸ್ತೆ ಸ್ನೇಹಿತರೆ, ಮಹಾಭಾರತದ ಪೂರ್ಣ ವಿವರಣೆಗೆ ಸ್ವಾಗತ. ಪಠ್ಯ 9 ಕದ್ರು ವಿನತಿಯರ ಕಥೆ ಭಾಗ 2. ಹಿಂದಿನ ಭಾಗದಲ್ಲಿ ಉಚ್ಛ್ರೈಶ್ರವಸ್ಸು ಕುದುರೆಯ ಬಗ್ಗೆ ತಿಳಿದುಕೊಂಡೆವು. ಕದ್ರು ಮತ್ತು ವಿನತೆಯರು ಉಚ್ಛ್ರೈಶ್ರವಸ್ಸಿನ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಆಗ ಕದ್ರು ಉಚ್ಛ್ರೈಶ್ರವಸ್ಸು ಕುದುರೆ ಯಾವ ಬಣ್ಣದ್ದು ಹೇಳು ಎಂದು ವಿನತೆಯನ್ನು ಕೇಳುತ್ತಾಳೆ. ಅದಕ್ಕೆ ವಿನತೆ, ಖಂಡಿತ ಅದು ಬಿಳಿಯ ಬಣ್ಣದಾಗಿರುತ್ತದೆ, ನೀನು ಯಾವ ಬಣ್ಣದೆಂದು ಹೇಳು, ನಾವಿಬ್ಬರು ಪಂದ್ಯ ಕಟ್ಟೋಣ ಎನ್ನುತ್ತಾಳೆ. ಹಾಗೆಯೇ ಆಗಲಿ, ಸೋತವರು ಗೆದ್ದವರ ಅಡಿಯಾಳಾಗಬೇಕು. ನಾನು ಹೇಳುತ್ತೇನೆ, ಕುದುರೆಯ ಬಾಲ ಕಪ್ಪಾಗಿದೆ ಎಂದಳು ಕದ್ರು. ಇಬ್ಬರು ಪರಸ್ಪರ ಪಂದ್ಯಕ್ಕೆ ಒಪ್ಪಿಕೊಂಡರು. ಮಾರನೆಯ ದಿನ ಕುದುರೆಯನ್ನು ನೋಡಲು ಕೂಡ ನಿರ್ಧರಿಸಿದರು. ನಂತರ ಕದ್ರು ಒಂದು ಉಪಾಯವನ್ನು ಮಾಡುತ್ತಾಳೆ. ಏಕೆಂದರೆ ಕದ್ರುಗೆ ತಿಳಿದಿತ್ತು ಕುದುರೆಯ ಬಣ್ಣ ಬಿಳಿ ಎಂದು. ತನ್ನ 1000 ಮಕ್ಕಳನ್ನು ಕರೆದು, ಮಕ್ಕಳೇ, ನಾನು ನನ್ನ ಸವತಿಗೆ ದಾಸಿಯಾಗುವುದನ್ನು ನೀವುಗಳು ತಪ್ಪಿಸಬೇಕು, ಕುದುರೆಯ ಬಾಲ ಕಪ್ಪಾಗಬೇಕು ಎನ್ನುತ್ತಾಳೆ. ಅರ್ಥವಾಗದ ಸರ್ಪಗಳು ಗೊಂದಲಕ್ಕೊಳಗಾಗುತ್ತವೆ. ನಾನು ಬೆಳ್ಳಗಿರುವ ಕುದುರೆಯ ಬಾಲ ಕಪ್ಪಾಗಿದೆ ಎಂದು ಹೇಳಿದ್ದೇನೆ. ನಾನು ಸೋತರೆ ನನ್ನ ಸವತಿಗೆ ದಾಸಿಯಾಗಬೇಕಾಗುತ್ತದೆ, ಅದರ ಬದಲು ಅವಳೇ ನನ್ನ ದಾಸಿಯಾಗಬೇಕು ಎನ್ನುತ್ತಾಳೆ. ಬಿಳುಪನ್ನು ಕಪ್ಪು ಮಾಡುವುದು ಹೇಗೆಂದು ಮಕ್ಕಳಿಗೆ ಅರ್ಥವಾಗುವುದಿಲ್ಲ. ಆಗ ಕದ್ರು, ನೀವೆಲ್ಲ ಆ ಕುದುರೆಯ ಬಾಲಕ್ಕೆ ಅಂಟಿಕೊಂಡರೆ ಅದು ಕಪ್ಪಾಗಿ ಕಾಣುತ್ತದೆ, ನಾನು ಗೆಲ್ಲುತ್ತೇನೆ ಎನ್ನುತ್ತಾಳೆ. ಮಕ್ಕಳಿಗೆ ಅದು ಸರ್ವತಾ ಸಮ್ಮತವಾಗುವುದಿಲ್ಲ. ಅಮ್ಮ, ಸನ್ಮಾರ್ಗವನ್ನು ಕಲಿಸಬೇಕಾದ ತಾಯಿಯೇ ಇಂತಹ ಕಾರ್ಯಕ್ಕೆ ಪ್ರೇರಣೆ ನೀಡುವುದು ಸರಿಯಲ್ಲ ಎನ್ನುತ್ತವೆ. ಆಗ ಕೋಪಗೊಂಡ ಕದ್ರು, ಪಾಂಡವ ಕುಲೋದ್ಭವನಾದ ಜನಮೇಜಯ ಮಾಡುವ ಸರ್ಪಯಜ್ಞದಲ್ಲಿ ನೀವು ದಹಿಸಿ ಹೋಗಿ ಎಂದು ಶಪಿಸಿಬಿಡುತ್ತಾಳೆ. ತಾಯಿಯ ಶಾಪದಿಂದ ದುಃಖಿತರಾದ ಸರ್ಪಗಳು ಬಹಳ ನೊಂದುಕೊಂಡು ತಮ್ಮಲ್ಲೇ ಬಹಳ ಹೊತ್ತು ಚರ್ಚಿಸಿದವು. ತಮ್ಮ ಶಾಪ ವಿಮೋಚನೆಗೆ ಏನು ಮಾಡಬೇಕೆಂದು ಅವುಗಳಿಗೆ ತೋಚಲಿಲ್ಲ. ಆದರೆ ತಮ್ಮ ತಾಯಿ ದಾಸಿಯಾಗುವುದನ್ನು ತಪ್ಪಿಸುವುದು ಮಕ್ಕಳಾದ ತಮ್ಮ ಕರ್ತವ್ಯವೆಂದು ನಿರ್ಧರಿಸಿದವು. ಆವಾಗ ಹೋಗಿ ಉಚ್ಛ್ರೈಶ್ರವಸ್ಸಿನ ಬಾಲವನ್ನು ಕಚ್ಚಿಕೊಂಡು ಅದು ಕಪ್ಪಾಗಿ ಕಾಣುವಂತೆ ಮಾಡಿದವು. ಮರುದಿನ ಕದ್ರು ಮತ್ತು ವಿನತೆಯರು ಉಚ್ಛ್ರೈಶ್ರವಸ್ಸನ್ನು ನೋಡಲು ಹೊರಟರು. ಅದರ ಬಾಲ ಕಪ್ಪಾಗಿರುವುದನ್ನು ನೋಡಿ ಇಬ್ಬರಿಗೂ ಆಶ್ಚರ್ಯವಾಯಿತು. ಕದ್ರು ಮಕ್ಕಳಿಗೆ ಶಾಪ ಕೊಟ್ಟದ್ದರಿಂದ ತಾನು ಪಂದ್ಯದಲ್ಲಿ ಗೆಲ್ಲುವ ನಂಬಿಕೆ ಇರಲಿಲ್ಲ. ಕುದುರೆಯ ಬಾಲ ಕಪ್ಪಾಗಿರುವುದೆಂದು ವಿನತೆ ನಿರೀಕ್ಷಿಸಿಯೇ ಇರಲಿಲ್ಲ. ಅವಳ ಮುಖ ಮಂಕಾಯಿತು. ವಿನತೆಗೆ ತನ್ನ ಮಗ ಅರುಣ ಕೊಟ್ಟ ಶಾಪ ನೆನಪಾಯಿತು. ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಪಂದ್ಯದ ನಿಬಂಧನೆಯಂತೆ ವಿನತೆ ಕದ್ರುವಿನ ದಾಸಿಯಾದಳು. ವಿನತೆ ಕದ್ರುವಿನ ದಾಸಿಯಾದ ನಂತರ ಅವಳಿಗೆ ತನ್ನ ಇನ್ನೊಂದು ಮೊಟ್ಟೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೂ ಕಾಲ ಕಳೆದಂತೆ ಆ ಮೊಟ್ಟೆ ತಾನಾಗಿಯೇ ಒಡೆದು ಮಹಾಶಕ್ತಿಶಾಲಿಯಾದ ಮಹಿಮಾವಂತನಾದ ಗರುಡ ಹೊರಬರುತ್ತಾನೆ. ಹುಟ್ಟಿದ ಕೂಡಲೇ ಅವನ ತೇಜಸ್ಸು ಪ್ರಜ್ವಲಿಸುತ್ತಾ ಲೋಕವನ್ನೇ ವ್ಯಾಪಿಸಿತು. ಅವನು ಬೃಹದಾಕಾರ ತಾಳಿ ಭಯಂಕರವಾಗಿ ಕಾಣುತ್ತಿದ್ದ. ಲೋಕವನ್ನೇ ದಹಿಸಿ ಬಿಡುವನೇನೋ ಅನ್ನುವಷ್ಟು ರೌದ್ರನಾಗಿದ್ದ. ದೇವತೆಗಳು ಭಯಭಕ್ತಿಯಿಂದ ಸ್ತೋತ್ರ ಮಾಡಿದ ನಂತರ ಗರುಡ ಶಾಂತನಾಗಿ ತನ್ನ ರೂಪವನ್ನು ಕಡಿಮೆ ಮಾಡಿಕೊಂಡ. ನಂತರ ಸೂರ್ಯನ ಸಾರಥಿಯಾದ ತನ್ನ ಸಹೋದರ ಅರುಣನನ್ನು ಬೆನ್ನು ಮೇಲೆ ಕೂರಿಸಿಕೊಂಡು ಕದ್ರುವಿನ ದಾಸಿಯಾಗಿದ್ದ ವಿನತೆಯ ಬಳಿಗೆ ಹಾರಿ ಹೋದ. ಇತ್ತ ಕದ್ರು ವಿನತೆಗೆ, ಎಲೈ ದಾಸಿ, ಸಮುದ್ರ ಮಧ್ಯದ ಸುಂದರವಾದ ರಮಣೀಯ ದ್ವೀಪಕ್ಕೆ ಎತ್ತಿಕೊಂಡು ಹೋಗು ಎನ್ನುತ್ತಾಳೆ. ಹಾಗೆಯೇ ಗರುಡನನ್ನು ತನ್ನ ಮಕ್ಕಳಾದ ಸರ್ಪಗಳನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗುವಂತೆ ತಿಳಿಸುತ್ತಾಳೆ. ಅದರಂತೆ ಗರುಡ ಹಾವುಗಳನ್ನು ಎತ್ತುಕೊಂಡು ದ್ವೀಪದ ಕಡೆಗೆ ಹಾರುತ್ತಾನೆ. ಬಹಳ ವೇಗದಿಂದ ಹಾರಿದ ಗರುಡ ಸೂರ್ಯನ ಹತ್ತಿರದಲ್ಲಿ ಹಾರುತ್ತಾನೆ. ಆ ಬಿಸಿಯನ್ನು ತಾಳಲಾರದೆ 100 ಸರ್ಪಗಳು ಪ್ರಜ್ಞೆ ತಪ್ಪುತ್ತವೆ. ಮಕ್ಕಳ ಪರಿಸ್ಥಿತಿಯನ್ನು ಕಂಡು ಕದ್ರುವಿನ ಮನಸ್ಸು ಕರಗುತ್ತದೆ. ಅವಳು ಇಂದ್ರನನ್ನು ಕುರಿತು ಮಳೆ ಬರೆಸುವಂತೆ ಪ್ರಾರ್ಥಿಸಿದಳು. ಅವಳ ಪ್ರಾರ್ಥನೆಗೆ ಕರಗಿದ ಇಂದ್ರ ಜೋರಾದ ಮಳೆ ಸುರಿಸಿದ. ಅದರಿಂದ ಗರುಡರ ಮೇಲೆ ಕುಳಿತಿದ್ದ ಸರ್ಪಗಳಿಗೆ ಹಿತವಾಯಿತು. ರಮಣೀಯ ದ್ವೀಪಕ್ಕೆ ಬಂದಳಿದ ಸರ್ಪಗಳು ಸಂತಸದಿಂದ ವಿಹರಿಸಿದವು. ನಂತರ ಗರುಡ ಬಹಳ ಎತ್ತರಕ್ಕೆ ಹಾರುವುದರಿಂದ ಅವುಗಳನ್ನು ಇನ್ನೂ ಎತ್ತರದ ದ್ವೀಪಗಳಿಗೆ ಕರೆದೊಯ್ಯುವಂತೆ ಆಜ್ಞಾಪಿಸಿದವು. ಗರುಡನಿಗೆ ಅದು ಹಿಡಿಸಲಿಲ್ಲ. ತನ್ನ ತಾಯಿಯ ಬಳಿ ಹೋಗಿ, ಏಕೆ ನಾನು ಈ ಹಾವುಗಳ ಆಜ್ಞೆಯನ್ನು ಪಾಲಿಸಬೇಕು ಎಂದು ಕೇಳುತ್ತಾನೆ. ಆಗ ವಿನತೆ ನಡೆದ ಕಥೆಯನ್ನು ಗರುಡನಿಗೆ ವಿವರಿಸುತ್ತಾಳೆ. ಗರುಡ ಆ ಸರ್ಪಗಳ ಬಳಿ ಬಂದು ಈ ದಾಸತ್ವದಿಂದ ದೂರ ಆಗಲು ಏನು ಮಾಡಬೇಕು ಎಂದು ಕೇಳುತ್ತಾನೆ. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಸರ್ಪಗಳು, ಅಮೃತವನ್ನು ತಂದುಕೊಡುವುದಾದರೆ ವಿನತೆಯ ದಾಸ್ಯ ವಿಮೋಚನೆಯಾಗುವುದು ಎನ್ನುತ್ತವೆ. ತನ್ನ ಮಕ್ಕಳು ಚಿರಂಜೀವಿಗಳಾಗುವರು ಎಂದು ಕದ್ರು ಕೂಡ ಸಮ್ಮತಿಸುತ್ತಾಳೆ. ನಂತರ ಗರುಡ ತಾಯಿಯ ಅನುಮತಿ ಪಡೆದು ಅಮೃತ ತರಲು ಹೊರಡುತ್ತಾನೆ. ವಿನತೆ ಅವನಿಗೆ ಆಶೀರ್ವದಿಸಿ ಸಮುದ್ರ ಮಧ್ಯದಲ್ಲಿ ವಾಸಿಸುವ ನಿಷಾದರನ್ನು ತಿಂದು ಹಸಿವು ನೀಗಿಸಿಕೊಂಡು ಅಮೃತವನ್ನು ತರುವಂತೆ ಹೇಳುತ್ತಾಳೆ. ಯಾವುದೇ ಕಾರಣಕ್ಕೂ ಬ್ರಾಹ್ಮಣರನ್ನು ಕೊಲ್ಲಬಾರದೆಂದು ಹೇಳುತ್ತಾಳೆ.
ತನ್ನ ಮಗನನ್ನು ರಕ್ಷಿಸುವಂತೆ ದೇವತೆಗಳನ್ನು ಪ್ರಾರ್ಥಿಸುತ್ತಾಳೆ. ಗರುಡ ಹಾರುತ್ತಾ ಸಮುದ್ರ ಮಧ್ಯದಲ್ಲಿ ತನ್ನ ರೆಕ್ಕೆಗಳಿಂದ ಅಲ್ಲೋಲ ಕಲ್ಲೋಲ ಮಾಡಿ ಅಲ್ಲಿದ್ದ ನಿಷಾದರನ್ನು ಬಾಯಿಗೆ ಹಾಕಿಕೊಂಡು ನುಂಗಲಾರಂಭಿಸಿದ. ಅಲ್ಲಿಂದ ಮುಂದೆ ಹಾರಿ ಹೋಗುತ್ತಿರುವಾಗ ಒಂದು ತಪೋವನದಲ್ಲಿ ತನ್ನ ತಂದೆ ಕಶ್ಯಪರನ್ನು ನೋಡುತ್ತಾನೆ. ಕೆಳಗಿಳಿದು ನಮಸ್ಕರಿಸುತ್ತಾನೆ. ನಿನಗೆ ಸಾಕಷ್ಟು ಆಹಾರ ಸಿಗುತ್ತಿದೆಯೇ ಎಂದು ಕಶ್ಯಪರು ಕೇಳುತ್ತಾರೆ. ಗರುಡ ತನ್ನ ತಾಯಿಯ ವಿಚಾರವನ್ನು ಹೇಳಿ ತನಗೆ ಸಾಕಷ್ಟು ಆಹಾರ ದೊರೆಯುತ್ತಿಲ್ಲ ಎನ್ನುತ್ತಾನೆ. ಹಸಿವನ್ನು ನೀಗಿಸಿಕೊಂಡು ತಾಯಿಯ ದಾಸ್ಯ ಮುಕ್ತಿಗೊಳಿಸಲು ಅಮೃತವನ್ನು ತರುವುದು ಹೇಗೆ ಎಂದು ಕಶ್ಯಪರನ್ನು ಕೇಳುತ್ತಾನೆ. ಆಗ ಕಶ್ಯಪರು, ಇಲ್ಲಿರುವ ಸರೋವರದಲ್ಲಿ ಒಂದು ಆಮೆ ಮತ್ತು ಒಂದು ಆನೆ ಇವೆ. ಅವು ಜನ್ಮಾಂತರದ ದ್ವೇಷವನ್ನು ಮುಂದುವರಿಸಿಕೊಂಡು ಬಂದಿವೆ. ಅವುಗಳು ಹಿಂದಿನ ಜನ್ಮದಲ್ಲಿ ವಿಭಾವಸು ಮತ್ತು ಸುಪ್ರತೀಕ ಎಂಬ ಇಬ್ಬರು ತಪಸ್ವಿ ಸೋದರರಾಗಿದ್ದರು. ಅವರಲ್ಲಿ ವಿಭಾವಸು ಅತಿ ಕೋಪಿ. ಅವನೊಡನೆ ನೆಮ್ಮದಿಯಿಂದ ಇರಲು ಆಗದೆ ಸುಪ್ರತೀಕ ಆಸ್ತಿ ಭಾಗ ಮಾಡುವಂತೆ ಒತ್ತಾಯಿಸುತ್ತಿದ್ದ. ಅದಕ್ಕೆ ಒಪ್ಪದ ವಿಭಾವಸು, ನೀನು ಯಾರ ಮಾತಿನಿಂದ ಭಾಗ ಕೇಳುತ್ತಿರುವೆ? ಸೋದರರು ಭಾಗವಾದರೆ ನಾಶವಾಗುತ್ತಾರೆ. ತಮ್ಮನಾದವನು ಅಣ್ಣನನ್ನು ತಂದೆಯಂತೆ ಕಾಣಬೇಕು. ಹಾಗೆ ತಮ್ಮನನ್ನು ಅಣ್ಣ ಮಗನಂತೆ ಪಾಲಿಸಬೇಕಾದದ್ದು ನೀತಿ ಎನ್ನುತ್ತಾನೆ. ಅದಕ್ಕೆ ಸುಪ್ರತೀಕ, ನಾವಿಬ್ಬರು ಬೇರೆಯಾಗುವುದರಿಂದಲೇ ನಮ್ಮಲ್ಲಿ ಪ್ರೀತಿ ವಿಶ್ವಾಸಗಳು ಉಳಿಯುತ್ತವೆ. ನನ್ನ ಭಾಗವನ್ನು ಕೊಡು, ನಾವು ಶಾಂತಿಯಿಂದ ಬದುಕಬಹುದು ಎನ್ನುತ್ತಾನೆ. ಕೋಪಗೊಂಡ ವಿಭಾವಸು, ನಿನಗೆ ಅಹಂಕಾರ ಹೆಚ್ಚು. ಯೌವನದ ಮದದಿಂದ ಇಷ್ಟ ಬಂದಂತೆ ವರ್ತಿಸುತ್ತಿರುವ ನಿನಗೆ ಆನೆಯ ಜನ್ಮ ಪ್ರಾಪ್ತವಾಗಲಿ ಎಂದು ಶಪಿಸುತ್ತಾನೆ. ಸುಪ್ರತೀಕನೂ ಸುಮ್ಮನಿರಲಿಲ್ಲ. ನಾನು ಹೇಳಿದ್ದೇ ಸರಿ ಎನ್ನುವ ನಿನಗೆ ಆಮೆಯ ಜನ್ಮ ಪ್ರಾಪ್ತವಾಗಲಿ ಎಂದು ಶಪಿಸುತ್ತಾನೆ. ಅವರಿಬ್ಬರು ಈಗ ಆನೆ ಮತ್ತು ಆಮೆಯಾಗಿ ಜನಿಸಿದ್ದಾರೆ. ಈಗಲೂ ತಮ್ಮ ಪೂರ್ವಜನ್ಮದ ವೈರ ಸಾಧಿಸುವಂತೆ ಜಗಳವಾಡುತ್ತಿರುತ್ತಾರೆ. ನೀನು ಅವನ್ನು ಭಕ್ಷಿಸಿದರೆ ನಿನ್ನ ಹಸಿವು ತೀರುತ್ತದೆ. ಅಮೃತವನ್ನು ತರಲು ಹೋಗು ಎಂದು ಕಶ್ಯಪರು ಗರುಡನಿಗೆ ಆಶೀರ್ವದಿಸುತ್ತಾರೆ. ನಂತರ ಗರುಡ ಆ ಸರೋವರದ ಬಳಿಗೆ ಹೋಗಿ ಆಮೆ ಮತ್ತು ಆನೆಯನ್ನು ತನ್ನ ಕಾಲುಗಳಲ್ಲಿ ಹಿಡಿದುಕೊಂಡು ಹಾರುತ್ತಾನೆ. ಯಾವುದಾದರೂ ಬಲವಾದ ಮರದ ಮೇಲೆ ಇಳಿದು ಅವನ್ನು ತಿನ್ನಬೇಕೆಂದು ಯೋಚಿಸುತ್ತಾ ಒಂದು ಮಹಾವೃಕ್ಷದ ಕೊಂಬೆಯ ಮೇಲೆ ಇಳಿಯುತ್ತಾನೆ. ಅವನ ಭಾರಕ್ಕೆ ಆ ಕೊಂಬೆ ಮುರಿದು ಹೋಗುತ್ತದೆ. ಆಗ ಆ ಕೊಂಬೆಯಲ್ಲಿ ಬಾಲಕಿಲ್ಯ ಎಂಬ ಮಹರ್ಷಿಗಳು ನೇತಾಡುತ್ತಿದ್ದರು. ಅದನ್ನು ಗಮನಿಸಿದ ಗರುಡ ಆ ಕೊಂಬೆಯನ್ನು ಕೆಳಗೆ ಬಿಟ್ಟರೆ ಮಹರ್ಷಿಗಳು ಸತ್ತು ಹೋಗುವರೆಂದು ಆ ಮಹಾಕೊಂಬೆಯನ್ನು ತನ್ನ ಕೊಕ್ಕಿನಿಂದ ಕಚ್ಚಿಕೊಂಡು ಹಾರತೊಡಗುತ್ತಾನೆ. ಒಟ್ಟಿನಲ್ಲಿ ಗರುಡ ಕೊಂಬೆ, ಆನೆ ಮತ್ತು ಆಮೆ ಎಲ್ಲವನ್ನೂ ಹೊತ್ತು ಹಾರತೊಡಗಿರುತ್ತಾನೆ. ಆಗ ಹಾರುತ್ತಿರುವ ಗರುಡನನ್ನು ಗಂಧಮಾದನ ಪರ್ವತದಲ್ಲಿ ತಪೋನಿರತರಾಗಿದ್ದ ಕಶ್ಯಪರು ನೋಡುತ್ತಾರೆ. ಸೂರ್ಯಕಿರಣಗಳನ್ನೇ ಭಕ್ಷಿಸುವ ಬಾಲಕಿಲ್ಯರು ಮಗನಿಗೆ ಶಾಪ ಕೊಟ್ಟಾರೆಂದು ನೆನೆದು ಅವರನ್ನು ಪ್ರಾರ್ಥಿಸಲು ಶುರು ಮಾಡುತ್ತಾರೆ. ತಪೋಧನರೇ, ಗರುಡನು ಲೋಕಹಿತಕ್ಕಾಗಿ ಅಮೃತವನ್ನು ತರಲು ಹೊರಟಿದ್ದಾನೆ. ದಯಮಾಡಿ ನೀವು ಅವನಿಗೆ ಅನುಮತಿ ನೀಡಿ ಹರಸಬೇಕು ಎಂದು ಬೇಡಿಕೊಳ್ಳುತ್ತಾರೆ. ಕಶ್ಯಪರ ಪ್ರಾರ್ಥನೆಯನ್ನು ಮನ್ನಿಸಿ ಬಾಲ್ಯಕಿಲ್ಯರು ಕೊಂಬೆಯನ್ನು ಬಿಟ್ಟು ತಪಸ್ಸು ಮಾಡಲು ಹಿಮತ್ ಪರ್ವತಕ್ಕೆ ಹೊರಟು ಹೋಗುತ್ತಾರೆ. ನಂತರ ಗರುಡ ಒಂದು ಪರ್ವತದ ಮೇಲೆ ಆ ಮರದ ಕೊಂಬೆಯನ್ನು ಹಾಕುತ್ತಾನೆ. ಆ ಶಬ್ದಕ್ಕೆ ಪರ್ವತವೇ ಕಂಪಿಸುತ್ತದೆ. ಗರುಡ ಒಂದು ಕಡೆ ಆಮೆ ಮತ್ತು ಆನೆಯನ್ನು ತಿಂದು ಅಲ್ಲಿಂದ ಹಾರುತ್ತಾನೆ. ಇತ್ತ ದೇವಲೋಕದಲ್ಲಿ ಇಂದ್ರನ ವಜ್ರಾಯುಧದಿಂದ ಜ್ವಾಲೆ ಹೊರಹೊಮ್ಮಲು ಶುರುವಾಯಿತು. ವಸು, ರುದ್ರ, ಆದಿತ್ಯ, ಮರುತ್ ಮೊದಲಾದ ದೇವತೆಗಳ ಆಯುಧಗಳು ಘರ್ಷಣೆ ಮಾಡಲಾರಂಭಿಸಿದವು. ಗುಡುಗು ಸಿಡಿಲುಗಳೊಡನೆ ಬೇವುಗಾಳಿ ಬೀಸತೊಡಗಿತು. ಇದನ್ನೆಲ್ಲ ಕಂಡು ಬೆದರಿದ ದೇವೇಂದ್ರ ದೇವಗುರು ಬೃಹಸ್ಪತಿಯ ಬಳಿಗೆ ಹೋಗಿ ಈ ಉತ್ಪಾತಗಳಿಗೆ ಕಾರಣವೇನೆಂದು ಕೇಳುತ್ತಾನೆ. ಅದಕ್ಕೆ ಬೃಹಸ್ಪತಿಯು, ಮಹರ್ಷಿ ಕಶ್ಯಪ ಮತ್ತು ವಿನತಿಯರ ಮಗನಾಗಿ ಹುಟ್ಟಿರುವ ಪಕ್ಷಿ ಶ್ರೇಷ್ಠನಾದ ಗರುಡ ಮಹಾಸತ್ವಶಾಲಿ. ಅವನು ಅಮೃತವನ್ನು ಅಪಹರಿಸಲು ಬರುತ್ತಿದ್ದಾನೆ. ಆ ಶಕ್ತಿ ಅವನಿಗಿದೆ ಎನ್ನುತ್ತಾರೆ. ಈಗ ಇದಕ್ಕೆ ಪೂರಕವಾಗಿ ಒಂದು ಹಿನ್ನೆಲೆಯನ್ನು ತಿಳಿಯೋಣ. ಹಿಂದೊಮ್ಮೆ ಕಶ್ಯಪರು ವೀರರಾದ ಪುತ್ರರನ್ನು ಪಡೆಯಬೇಕೆಂದು ಒಂದು ಯಾಗ ಮಾಡತೊಡಗಿದ್ದರು. ಅದರಲ್ಲಿ ಇಂದ್ರಾದಿ ದೇವತೆಗಳು, ಗಂಧರ್ವರು, ಬಾಲಕಿಲ್ಯಾದಿ ಋಷಿಗಳು ಕೂಡ ಭಾಗವಹಿಸಿದ್ದರು. ಅವರಿಗೆಲ್ಲ ಸಮಿತಿಗಳನ್ನು ತರುವಂತೆ ಕಶ್ಯಪರು ಆದೇಶಿಸಿದ್ದರು. ಸಮಿತಿಗಳೆಂದರೆ ಯಜ್ಞಕ್ಕಾಗಿ ಉಪಯೋಗಿಸುವ ಕಡ್ಡಿಯ ತುಂಡುಗಳು. ಇಂದ್ರ ಸಮಿತಿನ ಹೊರೆಯನ್ನೇ ತಂದ. ಆದರೆ ಋಷಿಗಳು ಒಂದೊಂದು ಕಡ್ಡಿಯನ್ನು ತರಲಾರದೆ ಸಂಕಟ ಪಡುತ್ತಿದ್ದರು. ಯಾಕೆಂದರೆ ತಪಸ್ಸಿನಿಂದ ಋಷಿಗಳು ತೀವ್ರ ನಿತ್ರಾಣರಾಗಿದ್ದರು. ಋಷಿಗಳ ಪರಿಸ್ಥಿತಿಯನ್ನು ಕಂಡು ಇಂದ್ರ ಅಪಹಾಸ್ಯ ಮಾಡತೊಡಗಿದ. ಅವರಿಗೆಲ್ಲ ಇಂದ್ರನ ಮೇಲೆ ಅತಿಯಾದ ಕೋಪ ಬಂತು. ಅವರೆಲ್ಲ ಬಾಲಕಿಲ್ಯರ ನೇತೃತ್ವದಲ್ಲಿ ಮತ್ತೊಬ್ಬ ಇಂದ್ರನನ್ನೇ ಸೃಷ್ಟಿ ಮಾಡುವಂತೆ ಮಹಾಯಾಗವನ್ನು ಆರಂಭಿಸಿದರು. ವಿಷಯ ತಿಳಿದ ಇಂದ್ರ ತನ್ನ ಸ್ಥಾನ ಹೋಗುವುದೆಂಬ ಭೀತಿಯಿಂದ ರಕ್ಷಿಸುವಂತೆ ಕಶ್ಯಪರ ಮೊರೆ ಹೋದ. ಕಶ್ಯಪರಿಗೆ ಕರುಣೆಯುಂಟಾಯಿತು. ಬಾಲಕಿಲ್ಯರನ್ನು ಪ್ರಾರ್ಥಿಸುತ್ತಾರೆ. ಆಗ ಬಾಲಕಿಲ್ಯರು ಯಜ್ಞದ ಫಲವನ್ನು ಕಶ್ಯಪರೇ ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತಾರೆ.
ಆಗ ಯಾಗದ ಫಲವನ್ನು ಸ್ವೀಕರಿಸಿದ ಕಶ್ಯಪರು ತಮ್ಮ ಪತ್ನಿ ವಿನತೆಗೆ ಅದನ್ನು ನೀಡುತ್ತಾರೆ. ಅದೇ ವೇಳೆಯಲ್ಲಿ ವಿನತೆ ವ್ರತಾನುಷ್ಠಾನ ಮಾಡಿ ಪುತ್ರಪ್ರಾಪ್ತಿಗಾಗಿ ಕಾದಿದ್ದಳು. ಕಶ್ಯಪರು ವಿನತೆಗೆ ಮಹಾಶಕ್ತಿಶಾಲಿಗಳಾದ 2 ಪುತ್ರರು ಜನಿಸುವರೆಂದು ಹೇಳುತ್ತಾರೆ. ಅವರೇ ಅರುಣ ಮತ್ತು ಗರುಡರು. ಈ ಹಿನ್ನೆಲೆ ಇಂದ್ರನಿಗೆ ನೆನಪಿರಲಿಲ್ಲ. ಅಂದು ಬೃಹಸ್ಪತಿ ಇಂದ್ರನಿಗೆ ಹೇಳಿದ್ದರು, ಮಹಾವೀರರಾದ ಕಶ್ಯಪ ಪುತ್ರರು ನಿನಗೆ ಸಹಾಯಕರಾಗುತ್ತಾರೆ. ಆದರೆ ನೀನು ಅವರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು. ಬ್ರಹ್ಮವಾದಿಗಳಾದ ಮಹರ್ಷಿಗಳ ಅವಹೇಳನ ಅಪಾಯಕಾರಿ ಎಂದು. ಆದರೆ ಇಂದ್ರನಿಗೆ ಅವರ ಯಾವ ಮಾತೂ ನೆನಪಿರಲಿಲ್ಲ. ಇಂದ್ರನಿಗೆ ಈಗ ಅಮೃತವನ್ನು ರಕ್ಷಿಸಿಕೊಳ್ಳುವುದೇ ಮಹಾಕಾರ್ಯವಾಯಿತು. ಇಂದ್ರ ದೇವತೆಗಳನ್ನೆಲ್ಲ ಯುದ್ಧಕ್ಕಾಗಿ ಸಿದ್ಧಗೊಳಿಸಿದ. ಆದರೆ ಗರುಡನ ಪರಾಕ್ರಮದೆದುರು ದೇವತೆಗಳು ನಡುಗಿದರು. ಅಮೃತದ ರಕ್ಷಣೆ ಮಾಡುತ್ತಿದ್ದ ಭೌಮ ಕೂಡ ಗರುಡನ ಪರಾಕ್ರಮದ ಎದುರು ಸೋತುಬಿಟ್ಟ. ತನ್ನ ರೆಕ್ಕೆಗಳ ಬಡಿತದಿಂದ ಗರುಡ ದೇವಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿ ಧೂಳೆಪ್ಪಿಸಿದ. ವಾಯುದೇವ ಬೇಗ ಬೇಗ ಅದನ್ನು ಸರಿಪಡಿಸುತ್ತಿದ್ದ. ದೇವತೆಗಳು ಮತ್ತೆ ಆಕ್ರಮಣ ಮಾಡಿದರೂ ಕೂಡ ಗರುಡ ಎಲ್ಲರನ್ನೂ ತನ್ನ ಕೊಕ್ಕಿನಿಂದ ತೀವ್ರವಾಗಿ ಗಾಯಗೊಳಿಸಿ ಅಮೃತದ ಕಡೆ ಹೊರಟ. ಅಮೃತವಿದ್ದ ಕಲಶದ ಸುತ್ತಲೂ ಅಗ್ನಿಜ್ವಾಲೆಗಳು ಗರುಡನನ್ನು ತಡೆದವು. ಗರುಡ ಸಾವಿರಾರು ಬಾಯಿಗಳನ್ನು ಅವತರಿಸಿ ನದಿಯ ನೀರು ತಂದು ಜ್ವಾಲೆಯನ್ನು ಆರಿಸುತ್ತಾನೆ. ನಂತರ ಸೂಕ್ಷ್ಮರೂಪ ತಾಳಿ ಅಮೃತ ಕಲಶದ ಕಡೆಗೆ ನುಗ್ಗುತ್ತಾನೆ. ಆದರೆ ಕಲಶದ ಸುತ್ತ ಒಂದು ಚಕ್ರ ಸುತ್ತುತ್ತಿರುತ್ತದೆ. ಅದರ ತುದಿ ಬಹಳ ಹರಿತವಾಗಿತ್ತು. ಆದರೂ ಗರುಡ ಸೂಕ್ಷ್ಮರೂಪ ತಾಳಿ ಒಳಗೆ ನುಸುಳುತ್ತಾನೆ. ಆದರೆ ಚಕ್ರದ ಕೆಳಗೆ 2 ಭಾರೀ ಸರ್ಪಗಳು ವಿಷವುಗುಳುತ್ತಾ ಹೆಡೆ ತೆಗೆದು ಕುಳಿತಿದ್ದವು. ಅವುಗಳ ಭಯಂಕರ ದೃಷ್ಟಿ ಯಾರನ್ನಾದರೂ ಸರಿ ಭಸ್ಮ ಮಾಡುವಂತಿತ್ತು. ಗರುಡ ಕ್ಷಣ ಮಾತ್ರದಲ್ಲಿ ಆ ಹಾವುಗಳಿಗೆ ಧೂಳು ತುಂಬಿ ಚಕ್ರವನ್ನು ಒಡೆದು ಅಮೃತ ಕಲಶವನ್ನು ಎತ್ತಿಕೊಂಡು ಹಾರಿಬಿಡುತ್ತಾನೆ. ಆತನ ಮನಸ್ಸಿನಲ್ಲಿ ತನ್ನ ತಾಯಿಯನ್ನು ದಾಸ್ಯದಿಂದ ಬಿಡುಗಡೆಗೊಳಿಸುವುದೊಂದೇ ಗುರಿಯಾಗಿತ್ತು. ಅಂತಹ ಪರಾಕ್ರಮಿ ಗರುಡನ ಮಹಾಸಾಹಸವನ್ನು ಕಂಡು ಶ್ರೀ ಮಹಾವಿಷ್ಣುವು ವಿಸ್ಮಿತನಾಗುತ್ತಾನೆ ಮತ್ತು ಪಕ್ಷಿರಾಜ, ನಿನ್ನ ಪರಾಕ್ರಮವನ್ನು ಕಂಡು ಬೆರಗಾಗಿದ್ದೇನೆ. ನನ್ನಿಂದ ಏನು ಬರಬೇಕು ಕೇಳು ಎನ್ನುತ್ತಾನೆ. ಅದಕ್ಕೆ ಗರುಡ, ಪರಮಾತ್ಮ, ನಾನು ನಿನಗಿಂತ ಉನ್ನತ ಸ್ಥಾನದಲ್ಲಿರಬೇಕು. ಅಮೃತ ಸೇವನೆ ಮಾಡದಿದ್ದರೂ ನಾನು ಚಿರಾಯುವಾಗಬೇಕು. ಆರೋಗ್ಯ ದೃಢಕಾಯವಾಗಬೇಕು. ಈ ವರವನ್ನು ಕರುಣಿಸು ಎಂದು ಕೇಳಿಕೊಳ್ಳುತ್ತಾನೆ. ತಥಾಸ್ತು ಎನ್ನುತ್ತಾನೆ ಮಹಾವಿಷ್ಣು. ನಂತರ ಗರುಡನು ಕೂಡ, ನಾನು ನಿನಗೆ ಏನಾದರೂ ವರ ಕೊಡಬೇಕೆಂದು ಬಯಸುತ್ತೇನೆ. ನಿನಗೇನು ಬರಬೇಕು ಕೇಳು ಎಂದು ವಿಷ್ಣುವನ್ನು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಮಹಾವಿಷ್ಣು, ನೀನು ನನ್ನ ವಾಹನವಾಗಬೇಕು ಎಂದನು. ಗರುಡ ಕೂಡ ತಥಾಸ್ತು ಎಂದನು. ವಿಷ್ಣುವು ಗರುಡನನ್ನು ತನ್ನ ಧ್ವಜದಲ್ಲಿ ಸ್ಥಾಪಿಸಿ 2 ವರಗಳು ಸುಳ್ಳಾಗದಂತೆ ಮಾಡುತ್ತಾನೆ. ಹಾಗೆಯೇ ಗರುಡ ಮುಂದೆ ಹಾರುತ್ತಿರುವಾಗ ಇಂದ್ರ ತನ್ನ ವಜ್ರಾಯುಧವನ್ನು ಆಕ್ರಮಣ ಮಾಡುತ್ತಾನೆ. ಆದರೆ ಅದರಿಂದ ಗರುಡನಿಗೆ ಯಾವ ಹಾನಿಯೂ ಆಗುವುದಿಲ್ಲ. ಇಂದ್ರ ಕೊನೆಗೆ ತನ್ನ ಆಕ್ರೋಶವನ್ನು ಬಿಟ್ಟು ಗರುಡನೊಡನೆ ಸ್ನೇಹ ಮಾಡಲು ಬೇಡಿಕೊಳ್ಳುತ್ತಾನೆ. ಗರುಡ ತಾನು ಒಂದೇ ರೆಕ್ಕೆಯ ಮೇಲೆ ಭೂಮಿಯನ್ನೇ ಹೊರಬಲ್ಲ ಸಾಮರ್ಥ್ಯ ಹೊಂದಿರುವುದನ್ನು ಇಂದ್ರನಿಗೆ ಮನವರಿಕೆ ಮಾಡುತ್ತಾನೆ. ಇಂದ್ರನ ಕೋರಿಕೆಯನ್ನು ಅಂಗೀಕರಿಸುತ್ತಾನೆ. ಇನ್ನು ಇಂದ್ರನ ವಜ್ರಾಯುಧ ದಧೀಚಿ ಮಹರ್ಷಿಗಳ ಮೂಳೆಯಿಂದಾದದ್ದು. ಅದಕ್ಕೆ ಗೌರವ ಕೊಡಬೇಕೆಂದು ಹಾರುತ್ತಿರುವಾಗ ಗರುಡ ತನ್ನ ಒಂದು ಗರಿಯನ್ನು ಕೆಳಗೆ ಹಾಕುತ್ತಾನೆ. ಆತನ ಗರಿಯನ್ನು ಕಂಡ ಋಷಿಗಳೆಲ್ಲ ಆತನನ್ನು ಸುಪರ್ಣ ಎಂದು ಕರೆಯುತ್ತಾರೆ. ಇಂದ್ರನ ಮಿತ್ರತ್ವ ಒಪ್ಪಿದ ನಂತರ ಗರುಡನನ್ನು ಕುರಿತು ಇಂದ್ರ, ಪಕ್ಷಿರಾಜ, ನೀನು ತೆಗೆದುಕೊಂಡು ಹೋಗುತ್ತಿರುವ ಅಮೃತವನ್ನು ಬೇರೆಯವರು ಕುಡಿದರೆ ಅವರು ನಮ್ಮನ್ನೇ ದ್ವೇಷಿಸುತ್ತಾರೆ. ಅದಕ್ಕೆ ಗರುಡ, ಈ ಅಮೃತ ನನಗಾಗಿ ಅಲ್ಲ ಅಥವಾ ಬೇರೆಯವರಿಗಾಗಿಯೂ ಅಲ್ಲ ಎನ್ನುತ್ತಾನೆ. ಆಗ ಇಂದ್ರ, ಹಾಗಾದರೆ ಅಮೃತವನ್ನು ಹಿಂದಕ್ಕೆ ಕೊಡು ಎಂದು ಕೇಳುತ್ತಾನೆ. ಗರುಡ, ಈಗ ಸಾಧ್ಯವಿಲ್ಲ. ಇದರಿಂದ ಒಂದು ಕಾರ್ಯವಾಗಬೇಕಾಗಿದೆ. ಅದು ಮುಗಿದ ನಂತರ ಇದನ್ನು ನಾನು ಒಂದು ಕಡೆ ಇಡುತ್ತೇನೆ. ಆಗ ನೀವು ತೆಗೆದುಕೊಂಡು ಹೋಗಬಹುದು ಎಂದು ಹೇಳುತ್ತಾನೆ. ಆಗ ಇಂದ್ರನಿಗೆ ಸಮಾಧಾನವಾಯಿತು. ಇಂದ್ರ ತಮ್ಮ ಸ್ನೇಹದ ನೆನಪಿಗಾಗಿ ಗರುಡನನ್ನು ವರ ಕೇಳುವಂತೆ ಕೇಳುತ್ತಾನೆ. ಇಂದ್ರನ ಸಮಾಧಾನಕ್ಕಾಗಿ ಗರುಡ ತನ್ನನ್ನು ಸರ್ಪಾಹಾರಿಯಾಗುವಂತೆ ಆಶೀರ್ವದಿಸಲು ಹೇಳುತ್ತಾನೆ. ಅದಕ್ಕೆ ಇಂದ್ರನು ಸಮ್ಮತಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ಗರುಡ ಅಮೃತ ಕಲಶದೊಂದಿಗೆ ಸರ್ಪಗಳ ಬಳಿಗೆ ಬಂದು, ಇದೋ ನೋಡಿ, ನೀವು ಬಯಸಿದಂತೆ ಅಮೃತವನ್ನು ತಂದಿದ್ದೇನೆ. ಇಂದಿಗೆ ನನ್ನ ತಾಯಿಯ ದಾಸ್ಯ ತೀರಿತು. ಇದನ್ನು ಈ ದರ್ಬೆಯ ಮೇಲಿಡುತ್ತಿದ್ದೇನೆ. ನೀವೆಲ್ಲರೂ ಶುಚಿಯಾಗಿ ಬಂದು ಸೇವಿಸಿ ಎನ್ನುತ್ತಾನೆ. ಸಂತೋಷಗೊಂಡ ಸರ್ಪಗಳು, ಇನ್ನು ಮುಂದೆ ನಿನ್ನ ತಾಯಿ ನಮ್ಮ ತಾಯಿಗೆ ದಾಸಿಯಲ್ಲ ಎಂದು ಘೋಷಿಸಿ ಸ್ನಾನ ಮಾಡಿ ಬರಲು ಹೊರಟು ಹೋಗುತ್ತವೆ. ಅದೇ ಸಮಯದಲ್ಲಿ ಇಂದ್ರ ಅಮೃತ ಕಲಶವನ್ನು ಎತ್ತಿಕೊಂಡು ಹೊರಟು ಹೋಗುತ್ತಾನೆ. ನಂತರ ಸ್ನಾನ ಮಾಡಿ ಶುದ್ಧರಾಗಿ ಬಂದ ಸರ್ಪಗಳು ಅಮೃತವನ್ನು ಹುಡುಕುತ್ತವೆ. ದೇವೇಂದ್ರ ಎತ್ತಿಕೊಂಡು ಹೊರಟು ಹೋದನೆಂದು ಅವಕ್ಕೆ ತಿಳಿಯುತ್ತವೆ.
ಅಮೃತ ಕೆಳಗೆ ಚೆಲ್ಲಿರಬಹುದೆಂಬ ಆಸೆಯಿಂದ ಅವು ದರ್ಬೆಯನ್ನು ನೆಕ್ಕುತ್ತವೆ. ಅಮೃತ ಸಿಗಲಿಲ್ಲ. ಆದರೆ ಸರ್ಪಗಳ ನಾಲಿಗೆ ಮಾತ್ರ ಸೀಳಿ ಎರಡಾಯಿತು. ಇನ್ನು ಕದ್ರು ತನ್ನ ಮಕ್ಕಳಾದ ಸರ್ಪಗಳಿಗೆ ಜನಮೇಜಯ ರಾಜನ ಸರ್ಪಯಾಗದಲ್ಲಿ ಭಸ್ಮವಾಗಿ ಎಂದು ಶಪಿಸಿದ್ದನ್ನು ನಾವು ಮೊದಲೇ ಹೇಳಿದ್ದೆವು. ಆ ಸರ್ಪಗಳಲ್ಲಿ ಬಹುಪಾಲು ಕ್ರೂರಿಗಳಾಗಿದ್ದವು. ವಿನಾಕಾರಣ ಸಿಕ್ಕಿದವರನ್ನು ಕಚ್ಚುತ್ತಿದ್ದವು. ಅದು ಹಿರಿಯನಾದ ಶೇಷನಾಗನಿಗೆ ಇಷ್ಟವಾಗಲಿಲ್ಲ. ಹಾಗಾಗಿ ಶೇಷನಾಗ ಅವರನ್ನು ಬಿಟ್ಟು ಹೊರಟು ಬಿಟ್ಟ. ಹಲವಾರು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಶೇಷ ಕಡೆಗೆ ಹಿಮತ್ ಪರ್ವತದ ತಪ್ಪಲಿನಲ್ಲಿ ಘೋರ ತಪಸ್ಸನ್ನು ಆಚರಿಸಿದ. ಹಲವು ವರ್ಷಗಳು ಕಳೆದು ಹೋದವು. ಆತನ ತಪೋಜ್ವಾಲೆ ಎಲ್ಲ ಕಡೆ ವ್ಯಾಪಿಸತೊಡಗಿತು. ಕೊನೆಗೆ ಬ್ರಹ್ಮ ಅವನೆದುರು ಪ್ರತ್ಯಕ್ಷನಾಗುತ್ತಾನೆ. ಶೇಷ, ನಿನ್ನ ತಪಸ್ಸನ್ನು ನಿಲ್ಲಿಸು, ನಿನ್ನ ಕೋರಿಕೆ ಏನು ಎಂದು ಕೇಳುತ್ತಾನೆ. ಶೇಷ ಕೈಮುಗಿದು, ಪಿತಾಮಹ, ನಾನು ನನ್ನ ದುಷ್ಟ ಸಹೋದರರ ದ್ವೇಷ ಅಸೂಯೆಗಳನ್ನು ಸಹಿಸಲಾರದೆ ಅವರನ್ನು ತೊರೆದು ಬಂದು ತಪಸ್ಸು ಮಾಡುತ್ತಿದ್ದೇನೆ. ತಪಸ್ಸಿನಿಂದ ಈ ದೇಹವನ್ನು ತ್ಯಾಗ ಮಾಡುತ್ತೇನೆ. ಆನಂತರವೂ ನನಗೆ ಅವರ ಸಂಬಂಧವಾಗಬಾರದು ಎನ್ನುತ್ತಾನೆ. ಶೇಷ, ಅವರಿಗೆ ಅವರ ದುಷ್ಟತನದ ಫಲ ಕಾದಿದೆ. ಸದಾಕಾಲ ನಿನ್ನ ಬುದ್ಧಿ ಧರ್ಮದಲ್ಲಿ ನೆಲೆಸಿರಲಿ ಎಂದು ವರಕೊಡುತ್ತೇನೆ. ನೀನು ನನಗಾಗಿ ಒಂದು ಲೋಕಹಿತದ ಕಾರ್ಯವನ್ನು ಮಾಡುತ್ತೀಯಾ ಎಂದು ಬ್ರಹ್ಮದೇವ ಶೇಷನನ್ನು ಕೇಳುತ್ತಾನೆ. ಹೇಳು ಬ್ರಹ್ಮದೇವ, ನನ್ನ ಜನ್ಮ ಸಾರ್ಥಕವಾದರೆ ಸಾಕು, ಯಾವ ಕಾರ್ಯವನ್ನು ಮಾಡಲಿ? ಶೇಷ ಕೇಳುತ್ತಾನೆ. ಅದಕ್ಕೆ ಬ್ರಹ್ಮ, ಶೇಷ, ಅಸಂಖ್ಯಾತ ಚರಾಚರಗಳಿಂದ ಕೂಡಿರುವ ನದಿ, ವನ, ಸಾಕಾರಗಳಿಂದ ಕೂಡಿ ಅಪಾರವಾಗಿರುವ ಭೂಮಿಯನ್ನು ನೀನು ಹೊತ್ತು ನಿಲ್ಲಬೇಕು ಎನ್ನುತ್ತಾನೆ. ಅದಕ್ಕೆ ಒಪ್ಪಿದ ಶೇಷ, ಹಾಗೆಯೇ ಆಗಲಿ ಪಿತಾಮಹ, ನೀನೇ ಈ ಭೂಮಿಯನ್ನು ನನ್ನ ತಲೆಯ ಮೇಲಿಡು ಎನ್ನುತ್ತಾನೆ. ನಂತರ ಬ್ರಹ್ಮನ ಸಲಹೆಯಂತೆ ಭೂಮಿಯ ತಳಭಾಗಕ್ಕೆ ಹೋಗಿ ಭೂಮಿಯನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಳ್ಳುತ್ತಾನೆ. ಅದರಿಂದ ಸುಪ್ರೀತನಾದ ಬ್ರಹ್ಮ, ಈಗ ಅಖಂಡ ವಿಶ್ವವನ್ನೇ ಧರಿಸಿರುವ ನೀನು ಸರ್ವಶ್ರೇಷ್ಠನೂ ದೇವತೆಗಳಿಗೂ ಸಮಾನನೂ ಆಗಿರುವೆ ಎಂದು ಹರಸುತ್ತಾನೆ. ಶೇಷ ಹೊರಟು ಹೋದ ನಂತರ ಸರ್ಪಗಳ ಜವಾಬ್ದಾರಿಯನ್ನು ಅವನ ತಮ್ಮ ವಾಸುಕಿ ವಹಿಸಿಕೊಂಡ. ತಾಯಿಯ ಶಾಪ ಫಲಿಸಕೂಡದೆಂದು ಏನಾದರೂ ಮಾಡಬೇಕು ಎಂದು ವಾಸುಕಿ ಚಿಂತಿಸತೊಡಗಿದ. ಒಂದು ಸಲ ಅವನು ತನ್ನ ಸಹೋದರರನ್ನೆಲ್ಲ ಸೇರಿಸಿ ಆ ವಿಷಯವಾಗಿ ಚರ್ಚೆ ನಡೆಸಿದ. ತಾಯಿಯ ಶಾಪ ವಿಫಲವಾಗುವುದು ಅಷ್ಟು ಸುಲಭವಿಲ್ಲದಿದ್ದರೂ ಇಡೀ ಸರ್ಪಕುಲ ವಿನಾಶವಾಗುವುದನ್ನು ತಪ್ಪಿಸಬೇಕೆಂದು ಅವನು ಯೋಚಿಸಿದ. ಸರ್ಪಗಳು ಚರ್ಚೆಯಲ್ಲಿ ತಮ್ಮ ತಮ್ಮಲ್ಲೇ ಕೆಲವು ಸಲಹೆಗಳನ್ನು ನೀಡಲು ಶುರು ಮಾಡುತ್ತವೆ. ಕೆಲವರು ಬ್ರಾಹ್ಮಣ ವೇಷಧಾರಿಗಳಾಗಿ ಹೋಗಿ ಸರ್ಪಯಾಗವನ್ನು ಮಾಡದಂತೆ ಜನಮೇಜಯನನ್ನು ಬೇಡೋಣ ಎಂದುಕೊಳ್ಳುತ್ತವೆ. ಸರ್ಪಯಾಗದಿಂದ ಕೇಡು ಸಂಭವಿಸುವುದೆಂದು ಜನಮೇಜಯನನ್ನು ಮಾತುಗಳಿಂದ ಒಪ್ಪಿಸೋಣವೇ ಎಂದು ಚರ್ಚಿಸುತ್ತವೆ. ಸರ್ಪಯಾಗ ಮಾಡಿಸುವ ವಿಧಿವಿಧಾನಗಳು ತಿಳಿದಿರುವ ಪುರೋಹಿತರನ್ನು ಕಚ್ಚಿಕೊಂದು ಬಿಡೋಣವೇ ಎಂದು ಕೂಡ ಯೋಚಿಸುತ್ತವೆ. ಮಳೆಯ ರೂಪ ತಾಳಿ ಯಜ್ಞದ ಬೆಂಕಿಯನ್ನು ಆರಿಸಿದರೆ, ಇಲ್ಲ ರಾತ್ರಿ ಯಜ್ಞಶಾಲೆಗೆ ಹೋಗಿ ಹೋಮಪಾತ್ರೆಯನ್ನು ತಂದು ಬಿಡಬೇಕು, ಅಥವಾ ರಾಜನನ್ನು ಅಪಹರಿಸಿ ಬಿಡೋಣ, ಯಜ್ಞ ನಡೆಯುವುದೇ ಇಲ್ಲ ಇತ್ಯಾದಿ ಸಲಹೆಗಳನ್ನು ಸರ್ಪಗಳು ನೀಡಲು ಶುರು ಮಾಡುತ್ತವೆ. ಕೊನೆಯಲ್ಲಿ ಏಲಾಪಾತ್ರ ಎಂಬ ಸರ್ಪವು ಈ ಯಾವ ಸಲಹೆಗಳೂ ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ಜನಮೇಜಯ ಸರ್ಪಯಾಗ ಮಾಡುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಿತಿ ಮೀರಿದ ಸರ್ಪಕುಲದ ವಿನಾಶದ ಉದ್ದೇಶದಿಂದಲೇ ತಾಯಿಯ ಶಾಪವನ್ನು ಕೇಳಿ ಬ್ರಹ್ಮ ಸಮ್ಮತಿಸಿದ್ದಾನೆ. ದುಷ್ಟ ಸ್ವಭಾವದ ಸರ್ಪಗಳ ನಾಶವಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಲದೆ ವಾಸುಕಿಯ ತಂಗಿ ಜರತ್ಕಾರುವಿನ ಉದರದಲ್ಲಿ ಆಸ್ತಿಕನೆಂಬ ಮಹಾತ್ಮ ಹುಟ್ಟಿ ಸರ್ಪಯಾಗವನ್ನು ನಿಲ್ಲಿಸುವನು ಎಂದು ಬ್ರಹ್ಮ ಹೇಳಿದ್ದಾನೆ. ಆದ್ದರಿಂದ ನಾವು ಜರತ್ಕಾರುವಿನ ಮದುವೆಯ ಯೋಚನೆ ಮಾಡೋಣ. ಯಾಯಾವರ ವಂಶದ ಜರತ್ಕಾರುವೆ ನಮ್ಮ ಸೋದರಿಗೆ ತಕ್ಕವರ ಎಂದು ಏಲಾವರ ಸರ್ಪ ನುಡಿಯುತ್ತದೆ. ಕೊನೆಗೆ ಸರ್ಪಗಳೆಲ್ಲ ಜರತ್ಕಾರುವಿಗೆ ತಮ್ಮ ತಂಗಿಯನ್ನು ವಿವಾಹ ಮಾಡಿಕೊಡಲು ನಿರ್ಧರಿಸುತ್ತವೆ. ಇದಾಗಿತ್ತು ಪಠ್ಯ 9 ಕದ್ರು ವಿನತಿಯರ ಕಥೆ. ಜರತ್ಕಾರುವಿನ ಕಥೆಯನ್ನು ನಾವು ಈಗಾಗಲೇ ಪಠ್ಯ 8ರಲ್ಲಿ ತಿಳಿದುಕೊಂಡಿದ್ದೇವೆ. ಪಠ್ಯ 10 ಪರೀಕ್ಷಿತನ ಕಥೆಯನ್ನು ಮುಂದಿನ ವಿಡಿಯೋನಲ್ಲಿ ತಿಳಿಯೋಣ. ಧನ್ಯವಾದ.